6ನೇ ತಾರೀಕಿನಿಂದ ಪ್ರತಿಯೊಂದು ಎಎ ಶಿಕ್ಷಣ ಅಧಿಕಾರಿಗೋಸ್ಕರ ಎಎ ಶಿಕ್ಷಣವನ್ನು ಪರಿಶೀಲಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಕ್ಕಾಗಿ ಎಎ ಅಕ್ಷರ ಅಭಿಯಾನ ಮತ್ತು ಕೋಡಿ ಗುರುಕುಲ ಎಂಬ ಮಹತ್ವವಾದಂತಹ ಕಾರ್ಯಕ್ರಮವನ್ನು ಇಂದು ನಾನು ಘೋಷಿಸುತ್ತಿದ್ದೇನೆ. ದೇಶದ ಪ್ರಥಮ ಸರ್ಕಾರಿ ಸ್ವಾಮ್ಯದ ಎಎ ವಿಶ್ವವಿದ್ಯಾಲಯ ಇಡೀ ವಿಶ್ವದವನ್ನ ಇವತ್ತು ಭಾರತ ಗಮನಿಸ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಎ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ರಾಜ್ಯದ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶವನ್ನು ಈಗಾಗಲೇ ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಉಚಿತ ಬಸ್ ಪಾಸ್ಗಳನ್ನು ಈಗಾಗಲೇ ವಿವರಿಸಿದ್ದೇನೆ. ನಾನು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ನನ್ನ ಸಂಪುಟದ ಸಹೋದ್ಯೋಗಿಗಳು ಈ ದಿಟ್ಟವಾದಂತಹ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಭಾರತದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಇದನ್ನ ಕಾಪಾಡಲು ಯುವ ಜನರಿಗೆ ಹೊಸ ಆಲೋಚನೆಯನ್ನು ಮತ್ತು ನಾಯಕತ್ವವನ್ನು ಬೆಳೆಸಲು ಅವಶ್ಯಕತೆ ಖಂಡಿತ ಇದೆ. ಇದಕ್ಕೋಸ್ಕರ ಈಗಾಗಲೇ ನಾವು ಅದಕ್ಕಾಗಿ ರಾಜ್ಯದಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಗ್ರಾಮೀಣ ಭಾಗದ ಯುವಜನರ ನಾಯಕತ್ವ, ಗ್ರಾಮೀಣ ಭಾರತ ಯುವಜನರ ನಾಯಕತ್ವ, ಪ್ರತಿಭೆಗಳು ಹೊರಹೊಮ್ಮಲು ದಾರಿಯಾಗಿದೆ. ಈಗಾಗಲೇ ಇಂಥ ಕಾರ್ಯಕ್ರಮಗಳನ್ನು ನಮ್ಮಂತ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರಯೋಗ ಕೂಡ ಈಗಾಗಲೇ ನಾನು ಮಾಡಿದ್ದೇನೆ. ಪ್ರತಿ ಸಂಘಕ್ಕೆ 10 ಲಕ್ಷದಂತೆ ವಾರ್ಷಿಕವಾಗಿ 1,000 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಈಗಾಗಲೇ ಒದಗಿಸಲಾಗಿದೆ. ಯುವ ನಿಧಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು 4 ಲಕ್ಷ ನಿರುದ್ಯೋಗಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,200 ಕೋಟಿ ರೂಪಾಯಿಯನ್ನು ಈಗಾಗಲೇ ನೆರವು ನೀಡಿದ್ದೇವೆ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ. ಹಿಂದುಳಿದ ತಾಲೂಕುಗಳಲ್ಲಿ ಹೊಸ ಕೈಗಾರಿಕೆಯನ್ನು ತರಲು ವಿಶೇಷ ರಿಯಾಯಿತಿ ಪ್ಯಾಕೇಜ್ಗಳನ್ನು ಕೂಡ ಈಗಾಗಲೇ ನಾನು ಸಿದ್ಧಪಡಿಸಿದ್ದೇನೆ. ಜನರನ್ನ ಹಳ್ಳಿಯಿಂದ ತಪ್ಪಿಸಬೇಕು, ಬರದನ್ನು ತಪ್ಪಿಸಬೇಕು, ನಗರಗಳಿಗೆ ಅಲ್ಲೇ ಉದ್ಯೋಗ ಸಿಗಬೇಕು, ಅಲ್ಲೇ ಉತ್ತಮವಾದಂತಹ ವಿದ್ಯಾಭ್ಯಾಸ ತೊಡಗಬೇಕು. ಇದು ನಮ್ಮ ಸರ್ಕಾರದ ಆಶಯ. ಇದರಿಂದ ಹಿಂದುಳಿದ ತಾಲೂಕುಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ, ಈಗಾಗಲೇ ಕೈಗಾರಿಕೆಗಳು ಬೆಳವಣಿಗೆ ಆಗಲಿಕ್ಕೆ, ಜೊತೆಗೆ ಸಮತೋಲಿತ ಅಭಿವೃದ್ಧಿ ಮತ್ತು ದಾರಿಯನ್ನ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ರೈತರ ಬಲಕ್ಕೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಆದ್ದರಿಂದ ಇವತ್ತು ನಮ್ಮ ಕೃಷಿ, ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಬೆಳೆ ವಿಮಾ ಯೋಜನೆ ಈಗಾಗಲೇ 12.35 ಲಕ್ಷ ತೆರಿಗೆ, 1,300 ಕೋಟಿ ರೂಪಾಯಿ ಪರಿಹಾರವನ್ನು ಈಗಾಗಲೇ ನೀಡಲಾಗಿದೆ. ಈ ಮುಂಗಾರಿನಲ್ಲಿ ದಾಖಲೆಯ 25 ಲಕ್ಷ ರೈತರ ಬೆಳೆ ವಿಮಾ ಯೋಜನೆಯನ್ನ ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಆ ರೈತರು ಕೂಡ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. 2 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ವಿಸ್ತರಣೆಯಿಂದ 184 ಹೈಟೆಕ್ ಹಾರ್ವೆಸ್ಟರ್ ಹಬ್ ಈಗಾಗಲೇ ಸ್ಥಾಪಿಸಿದ್ದೇವೆ. ಹಾಲು ಉತ್ಪಾದನೆಗೆ ಪ್ರೋತ್ಸಾಹಧನ ಯೋಜನೆ ಅಡಿಯಲ್ಲಿ ಕಳೆದ 1 ವರ್ಷದಲ್ಲಿ ರಾಜ್ಯದ 9 ಲಕ್ಷ ರೈತರ ಖಾತೆಗೆ 2,600 ಕೋಟಿ ರೂಪಾಯಿಯನ್ನ ನೇರವಾಗಿ ಯಾವ ಮಧ್ಯಸ್ಥಿಲ್ಲ ಅವರ ಅಕೌಂಟ್ಗೆ ಈಗಾಗಲೇ ನಾವು ವರ್ಗಾಯಿಸುವುದು ನಮ್ಮ ರೈತರು ತಿಳಿದಂತ ವಿಚಾರ. ನಮ್ಮ ನಂದಿನಿ ಉತ್ಪಾದನೆಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಮನ್ನಣೆಯನ್ನ ಪಡೆದು
ಈ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲು ಕಾರ್ಯಕ್ರಮವನ್ನು ರೂಪಿಸಿ ಆ ರೈತನ ಈ ಹೈನುಗಾರಿಕೆಗೆ ಒಂದು ದೊಡ್ಡ ಶಕ್ತಿಯನ್ನ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಇವತ್ತು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು 275 ಸಂಚಾರಿ ಪಶುವೈದ್ಯಕೀಯ ಘಟಕಗಳ ರೈತರು ಮನೆ ಬಾಗಿಲಿಗೆ ಧರಣಿ ಆ ಒಂದು ವೈದ್ಯಕೀಯ ಸೇವೆಯನ್ನ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವೆಲ್ಲ ರೂಪಿಸಿದ್ದೇವೆ. ಒಬ್ಬ ವ್ಯಕ್ತಿ ಯಾವ ಜಾತಿ, ಯಾವ ಧರ್ಮ ಹುಟ್ಟಿದ್ರು ಎಂಬುದು ಮುಖ್ಯ ಅಲ್ಲ. ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಸಿಗಬೇಕು. ಇದು ನಮ್ಮ ಸರ್ಕಾರದ ನೀತಿ ಕೂಡ ಆಗಿದೆ. ಆದ್ರಿಂದ ಈ ವರ್ಷದಲ್ಲೇ 44,631 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದೇವೆ. ಸಿದ್ದರಾಮಯ್ಯವರ ಸರ್ಕಾರ, ಹಿಂದಿನ ಸರ್ಕಾರ ಇಡೀ ಪ್ರಪಂಚ, ಇಡೀ ಭಾರತಕ್ಕೆ ಒಂದು ಮಾದರಿಯಾದಂತಹ ಕಾರ್ಯಕ್ರಮವನ್ನು ನೀಡಿತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ವಸತಿ ಶಾಲೆಗಳು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 99% ಅಷ್ಟು ಉತ್ತೀರ್ಣವಾಗಿರುವುದು ಅವರಿಗೆ ಅಭಿನಂದಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದಕ್ಕೆ ಸಹಾಯವಾಗಿ ನಿಂತಹ ನನ್ನ ಎಲ್ಲ ಶಿಕ್ಷಕರಿಂದವರೆಗೂ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಕಲ್ಯಾಣ 2026-27ರಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ನಾವು ಒದಗಿಸಿದ್ದೇವೆ. ಸಾಮಾಜಿಕ ನ್ಯಾಯ ಕೇವಲ ಮಾತಿನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅವಕಾಶ ಮಾತ್ರ ಸಾಮಾಜಿಕ ನ್ಯಾಯವನ್ನ ನಿಜವಾಗಿ ಅವರ ಬದುಕಿನಲ್ಲಿ ನಾವು ಸದೃಢವಾದಂತಹ ಸಂಕಲ್ಪವನ್ನ, ಉತ್ತೇಜನ ನೀಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ 1,119ಕ್ಕೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮೂಲಕ ನಮ್ಮ ಬುಡಕಟ್ಟು ಜನಾಂಗ, ಅರಣ್ಯದಲ್ಲಿ ವಾಸವಾಗಿರುವಂತಹ ಮಕ್ಕಳ ಕನಸುಗಳನ್ನು ನಾವು ಶಕ್ತಿ ತುಂಬಿ 2,60,000 ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ 8,60,000 ವಿದ್ಯಾರ್ಥಿಗಳಿಗೆ 494 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ಈಗಾಗಲೇ ನೀಡಿ ಅವರಿಗೆ ಒಂದು ಹೊಸ ರೂಪವನ್ನ ಕೊಟ್ಟು ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವಿದ್ಯಾರ್ಥಿ ವೇತನ ಕೂಡ ಈಗಾಗಲೇ ಅವರ ಅಕೌಂಟ್ಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆರೋಗ್ಯವೇ ನಮ್ಮ ಮೊದಲನೇ ಆದ್ಯತೆ. ಆರೋಗ್ಯ ಭಾಗ್ಯ ನಮ್ಮೆಲ್ಲರ ಭಾಗ್ಯ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ನಿರಂತರವಾಗಿ ಬಲಪಡಿಸುವುದರಿಂದ ರಾಜ್ಯದ ನನ್ನ ತಾಯಂದಿರು ಮರಣದ ಪ್ರಮಾಣ 19% ಈಗಾಗಲೇ ಇಳಿಕೆಯಾಗಿದೆ. ಈಗಾಗಲೇ ಗರ್ಭಕೋಶಿಕ ಕ್ಯಾನ್ಸರ್, ಕ್ರಿಟಿಕಲ್ ಕ್ಯಾನ್ಸರ್ ತಡೆಗಾಗಿ ಬಾಲಕಿಯರ ಲಸಿಕೆಯನ್ನು ಕೂಡ ಈಗಾಗಲೇ ನೀಡುತ್ತಿದ್ದೇವೆ. ಜಲಬದ್ಧತೆಗೆ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಈಗಾಗಲೇ ಇಟ್ಟಿದ್ದೇವೆ. ನೀರಿಗಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ನಾನು ಹಿಂದೆ ಕೂಡ ಈ ಜಲಸಂಪನ್ಮೂಲ ಇಲಾಖೆ ಕೂಡ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಉಪಮುಖ್ಯಮಂತ್ರಿಯಾಗಿ ಕೂಡ 3 ವರ್ಷ ಕೆಲಸ ಮಾಡಿದ್ದೇನೆ. ನೀರು ಬಹಳ ಅಮೂಲ್ಯವಾದದ್ದು. ಇವತ್ತು ಅದರಿಂದ ಜಲಭದ್ರತೆ ನಮ್ಮ ಸರ್ಕಾರ ಮೊದಲನೇ ಆದ್ಯತೆ ಆಗಿದೆ. ಈ ವರ್ಷವೇ 16,000 ಕೋಟಿ ರೂಪಾಯಿ ಮೊತ್ತದ 112 ಕಾರ್ಯಕ್ರಮಗಳನ್ನು, ಪ್ರಮುಖ ಜಲಾಶಯ ಯೋಜನೆಯನ್ನ ಈಗಾಗಲೇ ನಾನು ಮತ್ತು ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ, ಅವರ ಮುಖಂಡತ್ವದಲ್ಲಿ ಹಿಂದೆ ನಡೆದಂತಹ ಸಭೆಗಳಲ್ಲಿ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಎತ್ತಿನ ಹೊಳೆ ಈ ಯೋಜನೆ ಅನೇಕ ನನ್ನ ಸ್ನೇಹಿತರು ಟೀಕೆಗಳಿಗೆ ಒಳೆ ಮಾಡಿದ್ರು. ಆದರೂ ಕೂಡ ಈ ಕುಡಿಯುವ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮೊದಲನೇ ಹಂತ ಮುಗಿದಿದೆ. ಈಗಾಗಲೇ ನವೆಂಬರ್ ವೇಳೆಗೆ ತುಮಕೂರು ಜಿಲ್ಲೆಗೆ ತಲುಪಿಸಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ.